ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ದಿಸ್ ಇಸ್ MC ವಿಜಯ್ ಕೌಸಲ್ಯ ಹಾಗೂ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಸರಾ ಆನೆಗಳು ಮೈಸೂರಿಗೆ ಬಂದಾಯಿತು, ಅರಮನೆಯ ಆವರಣದಲ್ಲಿ ಬೀಡು ಬಿಟ್ಟಾಯಿತು. ಇನ್ನು ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ನಾವೆಲ್ಲರೂ ಕಾಯ್ತಾ ಇರೋದು 2ನೇ ಹಂತದ ಆನೆಗಳು ಬಂದು ಯಾವಾಗ ಸೇರ್ಕೋತವೆ. ಬಹಳಷ್ಟು ಜನರ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಹೌದು, ಇವತ್ತೇ ಈ ಕ್ಷಣವೇ ನಮ್ಮ ಆನೆಗಳು ಬಂದು ಅರಮನೆಯಲ್ಲಿ ಮತ್ತಿತರ ದಸರಾ ಆನೆಗಳ ಜೊತೆ ಸೇರ್ಪಡೆ ಆಗ್ತಾ ಇದ್ದಾವೆ. ಈಗ ಆಲ್ರೆಡಿ ನಾವು ಅರಮನೆ ಆವರಣದಲ್ಲಿದ್ದು ಬರುವಂಥ 5 ಆನೆಗಳನ್ನು ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಅದರಲ್ಲಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಬಹುಪಾಲು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂಥ ನಮ್ಮ ಮಹೇಂದ್ರ ಬಾಹುಬಲಿ, ಮಹೇಂದ್ರ ಆನೆ ಮತಿಗೂಡಿನಿಂದ ಬರ್ತಾ ಇರುವಂಥದ್ದು. ಯಾಕೆ ಬಂದಿಲ್ಲ ಫಸ್ಟ್ ಬ್ಯಾಚಲ್ಲಿ ಅಂತ ಭಾಳಷ್ಟು ಜನರ ಪ್ರಶ್ನೆ ಇತ್ತು. ಇಲ್ಲ, ಅವನು ಕೂಡ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ, ಆದರೆ 2ನೇ ಹಂತದಲ್ಲಿ ಬರ್ತಾ ಇದ್ದಾನೆ. ಸೊ ಮತಿಗೂಡಿನ ಮಹೇಂದ್ರ, ಹಾಗೆ ದುಬಾರೆಯ ಸುಗ್ರೀವ, ಮತ್ತು ಮದ್ದುಬಾರೆಯಿಂದ ಬರ್ತಾ ಇರುವಂಥ ಪ್ರಶಾಂತ, ಇನ್ನು ನಮ್ಮ ದೊಡ್ಡರ್ವೆ ಲಕ್ಷ್ಮಿ, ಹಾಗೆ ಹಿರಣ್ಯ, ಇಷ್ಟು ಆನೆಗಳು ಬರ್ತಾ ಇರೋದನ್ನು ನಾವು 2ನೇ ಹಂತದಲ್ಲಿ ನೋಡ್ಬೋದು. ಈ ಒಟ್ಟು ಆನೆಗಳು ಬಂದ ಮೇಲೆ ನಮಗೆ 14 ಆನೆ ಅರಮನೆಯಲ್ಲಿರುತ್ತೆ. ಹಾಗಾದರೆ ಇವತ್ತು ನಮ್ಮ ಮೈಸೂರಿಗರು, ನಮ್ಮ ವೀಕ್ಷಕರು ಈ 2ನೇ ಹಂತದಲ್ಲಿ ಬರ್ತಾ ಇರುವಂಥ 5 ಆನೆಗಳನ್ನು ವೆಲ್ಕಮ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಮತ್ತೆ ಯಾಕೆ ಮಾಡೋಣ, ಲೆಟ್ಸ್ ವೆಲ್ಕಮ್ ಆರ್ ಬ್ಯೂಟಿಫುಲ್ ಎಲಿಫೆಂಟ್ಸ್. ಹುಡುಗಿ ಬದಲಿ ಇನ್ನೊಬ್ರು ರವಿ ಇದಾನಲ್ವಾ, ಮೂರು ಬಂದ್ಬಿಟ್ಟು 5 ಸೊ ಅರಮನೆ ಆವರಣದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಂಥದ್ದು 2ನೇ ಹಂತದಲ್ಲಿ ಬರ್ತಾ ಇರುವಂಥ ಆನೆಗಳು. ಹೌದು, ಈಗ ಅರಮನೆ ಆವರಣಕ್ಕೆ ಬರ್ತಾ ಇದ್ದಾವೆ ನಮ್ಮ 2ನೇ ಹಂತದ ಆನೆಗಳು. ಈಗ ನಾವು ನೋಡ್ಬೋದಾಗಿದೆ, ಮತಿಗೂಡಿನಿಂದ ಬರ್ತಾ ಇರುವಂಥ ಮಹೇಂದ್ರ, ಹಾಗೆ ದುಬಾರೆಯಿಂದ ಬರ್ತಾ ಇರುವಂಥ ಸುಗ್ರೀವ ಹಾಗೂ ಪ್ರಶಾಂತ ತಮಗೆ ಅಲಾಟ್ ಮಾಡಿದಂಥ ಲಾರಿಗಳಲ್ಲಿ ಆ ಒಂದು ಕ್ಯಾಂಪ್ನಿಂದ ಅರಮನೆಗೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟು ಇದರ ಜೊತೆಯಲ್ಲಿ 2 ಹೆಣ್ಣಾನೆಗಳು ಸೇರಿದಂತೆ ಒಟ್ಟು 5 ಆನೆಗಳು 2ನೇ ಹಂತದಲ್ಲಿ ಈ ಒಂದು ಅರಮನೆಗೆ ಆವರಣಕ್ಕೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಈ ಕಡೆ ಬನ್ನಿ ಹಿಂದೆ. ಹಲೋ
ಹಿಂದೆ ಬರ್ರಿ ಅವರು ನೀವೇ ಹಿಂದೆ ಬರ್ರಿ ಅವ್ರಿಗೆ ಹಿಂದೆ ಸೊ ಮಹೇಂದ್ರನ ಎಲ್ಲ ಫ್ಯಾನ್ ಫಾಲೋವರ್ಸ್ಗೆ ಈಗ ಸಿಹಿ ಸುದ್ದಿ, ಮಹೇಂದ್ರ ಬಂದಾಯಿತು. ಸೊ ಮಹೇಂದ್ರನ ಜೊತೆ ಪ್ರಶಾಂತ, ಸುಗ್ರೀವ ಎಲ್ಲ ಆನೆಗಳು ಈಗ ಅದರ ಒಂದು ಇಳಿಯುವಂಥ ಸ್ಥಳದಲ್ಲಿದೆ. ಬನ್ನಿ ಹಾಗಾದರೆ ನಾವು ಎಲ್ಲ ಆನೆನ ವೆಲ್ಕಮ್ ಮಾಡೋಣ. ಅವ್ರ ಹೆಸರು ಮಹೇಂದ್ರನೇ. ಅವರು ಮಹೇಂದ್ರನೇ. ಅರೆ ಅರೆ
ನಾವು ಹೋಗ್ತಿದ್ದೀವಿ ಬರೋಕ್ಕೆ ಸರಬೇಕು ಕಬಡ್ಡಿ ಹತ್ತಿದ್ದ ಹೌದನಾ ಸ್ವಲ್ಪ ಬೇಡಿಯನ್ನು ಅದಕ್ಕೆ ಸೆಟ್ ಆಗಲಿ ಅಂತ ಕೂತ್ಕೊಂಡ್ಬಿಟ್ಲ ಬಗ್ಗೆ ಹೋಗಿ
ಅರಮನೆಗೆ ಬರ್ಮಾಡ್ಕೊಂಡಿದ್ದಾಗಿದೆ. ಸೊ ಏನು ಸಕಲ ವಾದ್ಯಗಳ ಜೊತೆಗೆ ಪುರೋಹಿತರು ಆದಂಥ ಶ್ರೀಯುತ ಪ್ರಹ್ಲಾದ್ ಗುರುಜಿಗಳು ಬಂದು ಹೇಗೆ ಯಾವ ಥರದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಒಂದು ಪೂಜೆಯನ್ನು ನೆರವೇರಿಸೋದ್ರ ಮೂಲಕ ನಮ್ಮ 5 ಆನೆಗಳು 2ನೇ ಹಂತದಲ್ಲಿ ಬಂದಂಥ ಆನೆಗಳನ್ನು ಬರ್ಮಾಡ್ಕೊಂಡಿರುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಅರಮನೆಯ ಆವರಣದಲ್ಲಿ ಜಯಮಾರ್ತಾಂಡ ಒಂದು ಮುಂಭಾಗದಲ್ಲಿ ಗೇಟ್ನ ಮುಂಭಾಗದಲ್ಲೇ ಈ ಒಂದು ಪೂಜೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಿದ್ದು. ಭಾಳಷ್ಟು ಜನ ಅರಮನೆಗೆ ಬಂದಿರುವಂಥ ಜನರು ಕೂಡ ಇದನ್ನು ನೋಡಿ ಕಣ್ತುಂಬಿಸ್ಕೋತಾ ಇದ್ದಾರೆ. ಸೊ ನಮ್ಮಂತೆ ಭಾಳಷ್ಟು ಜನ ಇದನ್ನು ನೋಡುವಂಥ ಅವಕಾಶವನ್ನು ಇಲ್ಲಿ ಒದಗಿಸ್ಕೊಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಪಬ್ಲಿಕ್ಕು ಕೂಡ ಬಂದು ಇದನ್ನು ನೋಡ್ತಾ ಇರುವಂಥದ್ದು. ಪೂಜೆಯ ನಂತರ ಅದರ ಒಂದು ಜಾಗಗಳಿಗೆ ಅದು ಹೋಗಲಾಗುತ್ತೆ. ನಾಡಹಬ್ಬ ದಸರಾ 2024ಕ್ಕೆ 2ನೇ ತಂಡ ಇವತ್ತು ಆಗಮಿಸಿದೆ ಅರಮನೆಗೆ. ಮೊದಲನೇ ತಂಡದಲ್ಲಿ ನಾವು 9 ಆನೆಗಳನ್ನು ತಗೊಂಡು ಬಂದಿದ್ವಿ. 9 ಆನೆಗಳು ತಾಲೀಮನ್ನು ಮಾಡ್ತಾ ಇದ್ದಾವೆ, ಎಲ್ಲ ಚೆನ್ನಾಗಿ ತಾಲೀಮ್ ಮಾಡ್ತಾ ಇದ್ದವು. 2ನೇ ಹಂತದ ಆನೆಗಳನ್ನು ಇವತ್ತು ನಾವು ಅರಮನೆಗೆ ಏನು ದ್ವಾರಬಾಗಲದಿಂದ ನಮ್ಮ DD ಪ್ಯಾಲೇಸ್ ಅವರು ವೆಲ್ಕಮ್ ಮಾಡಿದ್ದಾರೆ. ಇವತ್ತು 5 ಆನೆಗಳು ಸುಗ್ರೀವ, ಮಹೇಂದ್ರ ಮತ್ತು ಪ್ರಶಾಂತ, ಹಿರಣ್ಯ, ಆಮೇಲೆ ಲಕ್ಷ್ಮಿ, ಈ 5 ಆನೆಗಳು ಆರೋಗ್ಯವಾಗಿದ್ದಾವೆ. ಸೊ ಇವತ್ತು ಪ್ಯಾಲೇಸ್ಗೆ ಬಂದು ನಾಳೆ ಬೆಳಗ್ಗೆ ವೇಟನ್ನು ಚೆಕ್ ಮಾಡ್ತೀವಿ. 2ನೇ ಬ್ಯಾಚಲ್ಲಿ ಏನು ಬಂದಿದ್ದಾವೆ ಈ ಆನೆಗಳಿಗೆ ವೇಟ್ ಇದು ಇರುತ್ತೆ, ಚೆಕ್ ಮಾಡ್ತೀವಿ ನಾಳೆ. ಅದಾದಮೇಲೆ ತಾಲೀಮು ಕಂಟಿನ್ಯೂಸ್ ತಾಲೀಮು ನಡೀತಾ ಇರುತ್ತೆ. ಥ್ಯಾಂಕ್ ಯು. ತಾಲೀಮು ನಾಳೆ 12 ಆನೆಗಳು. ಹೌದು, ನಾಳೆ ತಾಲೀಮು ಪ್ಲಸ್ ಇದು ವೇಟ್ ಪರೀಕ್ಷೆ 2 ಇರುತ್ತೆ. ಸೊ ವೇಟ್ 2ನೇ ಬ್ಯಾಚಿಗೆ ಮಾತ್ರ ವೇಟ್ ಇದೆ, ವೇಟ್ ಚೆಕ್. ಫಸ್ಟ್ ಬ್ಯಾಚ್ಗೆ ಇಲ್ಲ, ಆಲ್ರೆಡಿ ಆಗಿದೆ. ಹೌದೌದು, ಇಲ್ಲ ಅದಕ್ಕೆ ಮತ್ತೆ ತೂಕ ಪರೀಕ್ಷೆ ಏನು ಮಾಡೋದಿಲ್ಲ. ಇಲ್ಲ ಈಗ ಜಸ್ಟ್ 1 ವೀಕ್ ಆಗಿದೆಯಲ್ಲ, ಹಾಗಾಗಿ ಡಿಫ್ರೆನ್ಸ್ ಏನು ಇರೋದಿಲ್ಲ, ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ಹಾಗಾಗಿ ತೂಕ ಪರೀಕ್ಷೆ ಹೋಗಿ ಮಾಡೋದಿಲ್ಲ. 2ನೇ ತಂಡದ ಆನೆಗಳಿಗೆ ಮಾತ್ರ ತೂಕ ಪರೀಕ್ಷೆ ಮಾಡ್ತೀವಿ ನಾವು. ಈಗ ನಮ್ಮ ಅರಮನೆಯಲ್ಲಿ ಗಜಪಡೆ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಅರ್ಥ ಬಂದಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ದಿನ 9 ಆನೆಗಳಿದ್ದು ಈಗ ಒಟ್ಟು ಸೇರಿ ನಮ್ಮ 14 ಆನೆಗಳು ಸೇರಿದಂತೆ ಗಜಪಡೆಗೆ ಬಂದಿದೆ. ಆ ಹೆಸರಿಗೆ ಒಂದು ಅರ್ಥ ಸಿಕ್ಕಿದೆ ಅಂತ ಭಾವಿಸ್ಬೋದು. ಇನ್ನು ಪ್ರತಿನಿತ್ಯವೂ ಏನು ಒಂದು ತಾಲೀಮ್ ಆಗಬೇಕು ಮತ್ತು ಯಾವೆಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಆನೆಗಳಿಗೆ ನಡೆಯುತ್ತೋ ಆ ಎಲ್ಲವೂ ಕೂಡ ನಮ್ಮ ಈ 14 ಆನೆಗಳಿಗೂ ನೆರವೇರುವಂಥದ್ದು. ಸೊ ಇಂದಿನಿಂದ ಈ ಆನೆಗಳು ಕೂಡ ಗಜಪಡೆಗೆ ಸೇರ್ಪಡೆಯಾಗಿ ಎಲ್ಲ ಥರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತವೆ. ಒಟ್ಟಾರೆ ಬಹಳ ನಿರೀಕ್ಷೆಯ 2ನೇ ಹಂತದ ಆನೆಗಳು ಬಂದಿದ್ದು, ಅದರಲ್ಲಿ ನಮ್ಮೆಲ್ಲರ ನೆಚ್ಚಿನ ಮಹೇಂದ್ರ ಈಗ ಅರಮನೆಗೆ ಕಾಲಿಟ್ಟಿದ್ದಾನೆ. ಭಾಳಷ್ಟು ಜನ ನಮಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ, ಮಹೇಂದ್ರ ಯಾವಾಗ ಬರ್ತಾನೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಮತಿಗುಡಿನಿಂದ ಬಂದಿರುವಂಥ ಮಹೇಂದ್ರ ಆಲ್ರೆಡಿ ನಿಮಗೆ ಗೊತ್ತು, ನಮ್ಮ ಶ್ರೀರಂಗಪಟ್ಟಣದ ದಸರಾದಲ್ಲಿ ಇವನೇ ಕಿಂಗು. ಸೊ ಶ್ರೀರಂಗಪಟ್ಟಣದ ಅಂಬಾರಿ ಹೊರುವಂಥ ಆನೆ ಮಹೇಂದ್ರ ಈಗ ಅರಮನೆಗೆ ಬಂದಾಗಿದೆ. ಇನ್ನು ವಿ ಆಲ್ ಹ್ಯಾಪಿ ಟು ವೆಲ್ಕಮ್ ಹಿಮ್. ಸೊ ಖುಷಿಯಾಗಿ ಲೆಟ್ಸ್ ಸೇ ವೆಲ್ಕಮ್ ಫಾರ್ ದ ದಸರಾ 2024. 2024ರ ದಸರಾಗೆ ಮಹೇಂದ್ರ ಕಾಲಿಟ್ಟಾಗಿದೆ. ಸೊ ಇನ್ನು ಎಲ್ಲ ಆನೆಗಳ ಜೊತೆ ಇವನು ಕೂಡ ಎಲ್ಲ ತಾಲೀಮಿಗೆ ಸಿದ್ಧನಾಗಿದ್ದಾನೆ. ಇನ್ನು ಮುಂಬರುವ ದಿನಗಳಲ್ಲಿ ಮಹೇಂದ್ರ ಯಾವ ರೀತಿ ಎಲ್ಲ ತಾಲೀಮ್ಗಳಲ್ಲಿ ಭಾಗವಹಿಸ್ತಾನೆ ಅನ್ನೋದನ್ನು ನೋಡ್ಬೋದಾಗಿದೆ. ಒಟ್ಟಾರೆ ಇವತ್ತಿನ 2ನೇ ಹಂತದಲ್ಲಿ ಬಂದಂಥ ನಮ್ಮ ಎಲ್ಲ 5 ಆನೆಗಳ ಒಂದು ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದೀವಿ. ಕಂಪ್ಲೀಟ್ ಡೀಟೇಲ್ಸನ್ನು ಇನ್ನು ಮುಂಬರುವ ದಿನಗಳಲ್ಲಿ ನೋಡ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.